ನಮಸ್ಕಾರ. ಬನ್ನಿ, ಇವತ್ತು ರಸಾಯನಶಾಸ್ತ್ರದ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಥೆ ಕೇಳೋಣ. ಇದು ನಮ್ಮೆಲ್ಲರ ಜೀವದ ಮೂಲವಾದ ಕಾರ್ಬನ್ ಅನ್ನೋ ಹೀರೋನ ಕಥೆ. ಸ್ಥಿರತೆಗಾಗಿ ಕಾರ್ಬನ್ ನಡೆಸೋ ಈ ಪಯಣ ಇದೆಯಲ್ಲ, ಅದು ನಿಜಕ್ಕೂ ರೋಚಕ. ನೋಡೋಣ ಬನ್ನಿ. ಸರಿ, ಕತೆ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಿಂಪಲ್ ಪ್ರಶ್ನೆ. ನಮ್ಮ ಸುತ್ತಮುತ್ತಿರೋ ಮರಗಿಡಗಳು, ಪ್ರಾಣಿಗಳು ಅಷ್ಟೇ ಯಾಕೆ, ನಮ್ಮ ದೇಹವನ್ನೇ ತಗೊಂಡ್ರೂ ಪ್ರತಿಯೊಂದು ಜೀವಿಗೂ ಒಂದು ಕಾಮನ್ ಬಿಲ್ಡಿಂಗ್ ಬ್ಲಾಕ್ ಇದೆ. ಅಂದ್ರೆ ಎಲ್ಲದರ ಮೂಲ ಒಂದೇ ವಸ್ತು. ಅದು ಯಾವುದು ಅಂತ ಎಂದಾದ್ರೂ ಯೋಚನೆ ಮಾಡಿದಿರಾ? ಹೌದು, ಅದಕ್ಕೆ ಉತ್ತರ ಕಾರ್ಬನ್. ಇದೇ ನೋಡಿ ನಮ್ಮ ಇವತ್ತಿನ ಕಥೆಯ ಸೂಪರ್ ಹೀರೋ. ಈ ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವದ ಮೂಲಾಧಾರವೇ ಈ ಕಾರ್ಬನ್. ಓಕೆ, ಈಗ ಸಂಯುಕ್ತಗಳ ಜಗತ್ತಿಗೆ ಎಂಟ್ರಿ ಕೊಡೋಣ. ಕಾರ್ಬನ್ ಯಾಕೆ ಅಷ್ಟೊಂದು ಸ್ಪೆಷಲ್ ಅಂತ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು 2 ತರಹದ ಸಂಯುಕ್ತಗಳ ಬಗ್ಗೆ ತಿಳ್ಕೋಬೇಕು. ನೋಡಿ, ಸಂಯುಕ್ತಗಳಲ್ಲಿ 2 ಮುಖ್ಯ ವಿಧ. ಒಂದು ಸಾವಯವ ಅಂದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಇನ್ನೊಂದು ನಿರವಯವ ಅಂದ್ರೆ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಸಾವಯವ ಸಂಯುಕ್ತಗಳ ಹೀರೋನೇ ಕಾರ್ಬನ್, ಯಾಕಂದ್ರೆ ಇವೇ ಜೀವದ ಮೂಲ. ಇನ್ನೊಂದ್ ಕಡೆ ಉಪ್ಪು, ಲೋಹಗಳಂತಹ ವಸ್ತುಗಳೆಲ್ಲ ನಿರವಯವ. ಇವತ್ತು ನಮ್ಮ ಪೂರ್ತಿ ಫೋಕಸ್ ಇರೋದು ಈ ಕಾರ್ಬನ್ ಮೇಲೆ. ಆದ್ರೆ ನಮ್ಮ ಕಥೆಯ ಹೀರೋ ಕಾರ್ಬನ್ಗೆ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಅದು ಅನ್ಸ್ಟೇಬಲ್ ಅಂದ್ರೆ ಅಸ್ಥಿರ. ಪ್ರತಿಯೊಂದು ಪರಮಾಣುವಿನ ತರಾನೇ ಕಾರ್ಬನ್ಗೂ ಸ್ಟೇಬಲ್ ಆಗ್ಬೇಕು ಅಂದ್ರೆ ಸ್ಥಿರವಾಗ್ಬೇಕು ಅಂತ ಆಸೆ. ಈ ಸ್ಥಿರತೆಯನ್ನ ಹುಡುಕೋದೆ ಅದರ ಮುಂದಿರೋ ದೊಡ್ಡ ಚಾಲೆಂಜ್. ಈ ಎಲ್ಲಾ ಸಮಸ್ಯೆಗೂ ಮೂಲ ಕಾರಣ ಈ ನಂಬರ್ 4. ಕಾರ್ಬನ್ನ ಹೊರಗಿನ ಶೆಲ್ನಲ್ಲಿ, ಅಂದ್ರೆ ಅದರ ಕೈಯಲ್ಲಿ ಅಂತ ಅಂದ್ಕೊಳ್ಳೋಣ, 4 ಎಲೆಕ್ಟ್ರಾನ್ಗಳಿವೆ. ಇದನ್ನೇ ನಾವು ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರೆಯೋದು. ಸ್ಥಿರ ಆಗ್ಬೇಕು ಅಂದ್ರೆ ಅದರ ಕೈಯಲ್ಲಿ 8 ಎಲೆಕ್ಟ್ರಾನ್ಗಳು ಇರಬೇಕು. ಆಗಷ್ಟೇ ಅದು ಕಂಪ್ಲೀಟ್ ಆಗುತ್ತೆ. ಈಗ ಕಾರ್ಬನ್ ಮುಂದೆ ಇರೋದು 2 ದಾರಿ, ಆದ್ರೆ ಎರಡೂ ತುಂಬಾನೇ ಕಷ್ಟ. ಒಂದು, ತನ್ನಲ್ಲಿರೋ 4 ಎಲೆಕ್ಟ್ರಾನ್ಗಳನ್ನ ಬಿಡ್ಕೊಂಡ್ಬಿಟ್ಟೋಡು. ಆದರೆ ಅದಕ್ಕೆ ವಿಪರೀತ ಶಕ್ತಿ ಬೇಕು. ಅದಷ್ಟು ಸುಲಭದ ಮಾತಲ್ಲ. ಸರಿ, 2ನೇ ದಾರಿ, ಬೇರೆಯವರಿಂದ 4 ಎಲೆಕ್ಟ್ರಾನ್ಗಳನ್ನ ಪಡ್ಕೊಳ್ಳೋದು. ಆದ್ರೆ ಆಗ ಅದರ ನ್ಯೂಕ್ಲಿಯಸ್ಗೆ ಅಷ್ಟೊಂದು ಎಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಕೊಳ್ಳೋಕ್ಕೆ ಆಗಲ್ಲ. ಹಾಗಾದ್ರೆ ಕಾರ್ಬನ್ ಏನ್ ಮಾಡುತ್ತೆ? ಇಲ್ಲೇ ನೋಡಿ, ಕಥೆಗೆ ಒಂದು ಸಖತ್ ಟ್ವಿಸ್ಟ್ ಸಿಗೋದು. ಎಲೆಕ್ಟ್ರಾನ್ಗಳನ್ನ ಕೊಡೋದು ಅಥವಾ ತಗೊಳ್ಳೋದು ಎರಡೂ ಕಷ್ಟ ಅಂತ ಗೊತ್ತಾದಾಗ ಕಾರ್ಬನ್ ಒಂದು ಜಾಣ ಐಡಿಯಾ ಮಾಡುತ್ತೆ. ಅದೇ ಶೇರಿಂಗ್, ಅಂದ್ರೆ ಹಂಚ್ಕೊಳ್ಳೋದು. ಈ ಜಾಣ ಪರಿಹಾರಕ್ಕೆ ಒಂದು ಹೆಸರಿದೆ. ಅದೇ ಸಹವ್ಯಾಲೆನ್ಸಿ ಬಂಧ, ಅಥವಾ ಇಂಗ್ಲಿಷ್ನಲ್ಲಿ ಕೋವೇಲೆಂಟ್ ಬಾಂಡ್. ಇಲ್ಲಿ ಪರಮಾಣುಗಳು ಎಲೆಕ್ಟ್ರಾನ್ಗಳನ್ನ ಪರಸ್ಪರ ಹಂಚ್ಕೊಳ್ತವೆ. ಇದು ಕೊಡುಕೊಳ್ಳು ವ್ಯವಹಾರ ಅಲ್ಲ, ಬದಲಿಗೆ ಒಂದು ಪಾರ್ಟ್ನರ್ಶಿಪ್ ತರ. ಈ ರೀತಿ ಇಲೆಕ್ಟ್ರಾನ್ಗಳನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ, ಕಾರ್ಬನ್ ತನ್ನ ಹೊರಗಿನ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಗಳನ್ನ ಪೂರ್ತಿ ಮಾಡ್ಕೊಳ್ಳುತ್ತೆ. ಹೀಗೆ ಅದು ಅತ್ಯಂತ ಸ್ಥಿರವಾಗಿರೋ ನೋಬಲ್ ಗ್ಯಾಸ್ಗಳ ಥರ ಆಗುತ್ತೆ. ಅಲ್ಲಿಗೆ ಅದರ ಸ್ಥಿರತೆಯ ಹುಡುಕಾಟ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಅಂದಹಾಗೆ ಈ ಶೇರಿಂಗ್ ಅನ್ನೋ ಅದ್ಭುತ ಐಡಿಯಾ ಬರೀ ಕಾರ್ಬನ್ಗೆ ಮಾತ್ರ ಸೀಮಿತವಾಗಿಲ್ಲ. ಹೈಡ್ರೋಜನ್, ಆಕ್ಸಿಜನ್, ಸಾರಜನಕದಂತಹ ನಮ್ಮ ಸುತ್ತಲಿರೋ ಎಷ್ಟೋ ಮೂಲಧಾತುಗಳು ಕೂಡ ಇದೇ ರೀತಿ ಕೋವ್ಯಾಲೆಂಟ್ ಬಾಂಡ್ಗಳನ್ನ ಮಾಡ್ಕೊಳ್ತವೆ. ಅವು ಹೇಗಿರುತ್ತೆ ಅಂತ ಒಂದು ಸಣ್ಣ ಲುಕ್ ಹಾಕೋಣ. ಮೊದಲನೇದು ತುಂಬಾನೇ ಸಿಂಪಲ್ ಆಗಿರೋಡು, ಸಿಂಗಲ್ ಬಾಂಡ್ ಅಂದ್ರೆ ಏಕಬಂಧ. ಇಲ್ಲಿ ನೋಡಿ, 2 ಹೈಡ್ರೋಜನ್ ಪರಮಾಣುಗಳು ತಲಾ ಒಂದೊಂದು ಎಲೆಕ್ಟ್ರಾನ್ ಹಂಚ್ಕೊಂಡು H2 ಅಣುವನ್ನ ರೂಪಿಸ್ತವೆ. ಸಿಂಪಲ್ ಅಂಡ್ ಸ್ಟ್ರಾಂಗ್. ಇನ್ನೊಂದು ಸ್ಟೆಪ್ ಮುಂದೆ ಹೋದ್ರೆ ಡಬಲ್ ಬಾಂಡ್ ಅಂದ್ರೆ ದ್ವಿಬಂಧ. ಉದಾಹರಣೆಗೆ ನಾವು ಉಸಿರಾಡೋ ಆಮ್ಲಜನಕ. ಇಲ್ಲಿ 2 ಆಮ್ಲಜನಕದ ಪರಮಾಣುಗಳು ತಲಾ 2 ಎಲೆಕ್ಟ್ರಾನ್ಗಳನ್ನ, ಅಂದ್ರೆ ಒಟ್ಟು 2 ಜೋಡಿ ಎಲೆಕ್ಟ್ರಾನ್ಗಳನ್ನ ಹಂಚಿಕೊಂಡು O2 ಅಣುವನ್ನ ರೂಪಿಸುತ್ತವೆ. ಇನ್ನು ಟ್ರಿಪಲ್ ಬಾಂಡ್ ಅಂದ್ರೆ ತ್ರಿಬಂಧ. ಸಾರಜನಕದ ಅಣುವಿನಲ್ಲಿ 2 ಸಾರಜನಕ ಪರಮಾಣುಗಳು 3 ಜೋಡಿ ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ತವೆ. ಇದು ಅತೀ ಬಲವಾದ ಬಂಧಗಳಲ್ಲಿ ಒಂದು. ಇದನ್ನ ಬ್ರೇಕ್ ಮಾಡೋದು ತುಂಬಾನೇ ಕಷ್ಟ. ಸರಿ, ಈಗ ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಒಟ್ಟಿಗೆ ಸೇರಿಸಿ ನಮ್ಮೆಲ್ಲರ ಜೀವಕ್ಕೆ ಆಧಾರವಾಗಿರೋ ಒಂದು ವಸ್ತುವಿನಲ್ಲಿ ಕೋವೇಲೆಂಟ್ ಬಾಂಡ್ನ ಪವರ್ ಹೇಗಿರುತ್ತೆ ಅಂತ ನೋಡೋಣ. ಅದು ಬೇರೇನೂ ಅಲ್ಲ, ನೀರು. ಬನ್ನಿ, ನೀರಿನ ಅಣು ಹೇಗೆ ರೆಡಿಯಾಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡಿಬಿಡೋಣ. ಮೊದಲು ಒಂದು ಆಮ್ಲಜನಕ ಪರಮಾಣು, ಅದರ ಜೊತೆ 2 ಹೈಡ್ರೋಜನ್ ಪರಮಾಣುಗಳು ಸೇರಿಕೊಳ್ತವೆ. ಇವು ಸಿಂಗಲ್ ಕೋವೆಲೆಂಟ್ ಬಾಂಡ್ಗಳ ಮೂಲಕ ಒಂದಕ್ಕೊಂದು ಅಂಟಿಕೊಳ್ತವೆ. ಇದರ ಫಲಿತಾಂಶವೇ H2O, ಅಂದ್ರೆ ನಮ್ಮ ಜೀವಜಲ, ನೀರು. ನೋಡಿದ್ರಾ, ಕೋವ್ಯಾಲೆಂಟ್ ಬಾಂಡ್ ಇಲ್ಲ ಅಂದಿದ್ರೆ ಜೀವವೇ ಇರ್ತಿರ್ಲಿಲ್ಲ. ಹಾಗಾದ್ರೆ ಇವತ್ತಿನ ಈ ಕಥೆಯಿಂದ ನಾವು ಕಲಿಬೇಕಾದ ಮುಖ್ಯ ಅಂಶಗಳನ್ನೊಮ್ಮೆ ನೆನಪಿಸ್ಕೊಳ್ಳೋಣ. ಒಂದು,
ಕಾರ್ಬನ್ ಹತ್ರ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳಿವೆ. 2 ಅದು ಎಲೆಕ್ಟ್ರಾನ್ಗಳನ್ನ ಹಂಚಿಕೊಂಡು ಕೋವೆಲೆಂಟ್ ಬಾಂಡ್ಗಳನ್ನ ರೂಪಿಸುತ್ತೆ. 3 ಈ ಶೇರಿಂಗ್ನಿಂದ ಪರಮಾಣುಗಳು ಸ್ಟೇಬಲ್ ಆಗ್ತವೆ. 4 ಇದರಲ್ಲಿ ಸಿಂಗಲ್, ಡಬಲ್ ಮತ್ತು ಟ್ರಿಪಲ್ ಬಾಂಡ್ಗಳು ಕೂಡ ಇವೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಜೀವದ ಅಣುಗಳು ಸೃಷ್ಟಿಯಾಗೋಕೆ ಈ ಪ್ರಕ್ರಿಯೆಯೇ ಅಡಿಪಾಯ. ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ವೇಳೆ ಕಾರ್ಬನ್ಗೆ ಈ ಶೇರಿಂಗ್ ಮಾಡೋ ಅದ್ಭುತವಾದ ಗುಣವೇ ಇರಲಿಲ್ಲ ಅಂದ್ರೆ ಏನಾಗ್ತಿತ್ತು? ಈ ಭೂಮಿಯ ಮೇಲೆ ಜೀವದ ಅಸ್ತಿತ್ವವೇ ಸಾಧ್ಯವಾಗುತ್ತಿತ್ತಾ? ಇದ್ರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.